ನಾವೆಲ್ಲ ಅಜ್ಜ ಅಜ್ಜಿ ಪ್ರೀತಿಯಲ್ಲೇ ಬೆಳೆದವರು. ಯಾರ್ಯಾರಿಗೆ ಅಜ್ಜ ಅಜ್ಜಿ ಪ್ರೀತಿ ಸಿಕ್ಕಿರತ್ತೆ ಅವ್ರು ಪುಣ್ಯ ಮಾಡಿರೋರು ಅಂತ ಹೇಳ್ಕೊಳ್ತಾ 1 ವರ್ಷಕ್ಕಾಗುವಷ್ಟು ನೆನಪನ್ನ ನಾವು ಈ ರೀತಿಯಲ್ಲಿ ರೀಫಿಲ್ ಮಾಡಿ ತಗೊಳ್ತಾ ಹೋಗ್ತಾ ಇದ್ದೀವಿ. ಎಲ್ಲರ ಮೊಮ್ಮಕ್ಕಳನ್ನ ಎಲ್ಲ ಹಂತದಲ್ಲಿ ಬೆಳೆಯೋದನ್ನ ನೋಡೋದು ಸಾಧ್ಯವಾದ್ರೆ ವಿದೇಶದಲ್ಲಿ ಇರೋರಿಗೆ ವರ್ಷಕ್ಕೊಂದ್ಸಲ ಮಕ್ಕಳು ಎಷ್ಟು ಬೆಳೆದಿರ್ತಾರೆ ಅಷ್ಟೇ ನೋಡೋಕ್ಕೆ ಸಾಧ್ಯ. ಇವಾಗ ಅವ್ರು ಬರುವಾಗ ಗ್ರೇಡ್ 6 ಅಲ್ಲಿ ಇರ್ತಾರೆ, ನೆಕ್ಸ್ಟ್ ಇಯರ್ ಬರುವಾಗ ಗ್ರೇಡ್ 7ಗೆ ಹೋಗಿರ್ತಾರೆ. ಸೊ ಬೇಗ ಬೇಗ 1 ವರ್ಷದಲ್ಲಿ ಎಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇರುತ್ತೆ ಹಾಗೆ ಅವರು ನೋಡ್ತಾ ಹೋಗ್ತಾರೆ. ಸೊ ವಿ ಆರ್ ಜಸ್ಟ್ ಫೀಲಿಂಗ್ ಅವರ್ ಹಾರ್ಟ್ಸ್ ವಿತ್ ದಿಸ್ ಹ್ಯಾಪಿನೆಸ್. ಅಮ್ಮನ ಕೈ ರುಚಿ ಬಿಡಕ್ಕಾಗತ್ತಾ? ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಮ್ಮಿ ವೆಜಿಟೇರಿಯನ್ ನಾನ್ ವೆಜ್ ಎರಡೂ ಮಾಡಿದ್ರು. ನಾವು ವೆಜಿಟೇರಿಯನ್ ಇರ್ತೀವಿ ಒಂದೊಂದು ದಿನ, ಅದಕ್ಕೆ ಆಪ್ಷನಿಗೆ ಎರಡೂ ಮಾಡಿದ್ರು. ಸೂರಜ್ ಅಕ್ಕನ ಮಗಳು ಬಂದಿದ್ರು. ಸೊ ಇವಾಗ ನಾವು ತಿತಿಮತಿ ಅನ್ನೋ ಜಾಗದ ಹತ್ತಿರ ಇರುವಂಥ ಆನೆ ಚೌಕೂರ್ ಅನ್ನೋ ಫಾರೆಸ್ಟ್ ಏರಿಯಾಗೆ ಹೋಗಬೇಕು. ಅದ್ರ ಟೈಮಿಂಗ್ಸ್ ಬಂದು 9ರಿಂದ 10ವರೆಗೆ ಕ್ಲೋಸ್ ಆಗಿಬಿಡುತ್ತೆ. ಲಾಸ್ಟ್ ಟೈಮ್ ಕ್ಲೋಸ್ ಆಗಿಬಿಟ್ಟಿತ್ತು, ಮಕ್ಳಿಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ವಿ, ಆಗಿಲ್ಲ ಹೋಗೋದಕ್ಕೆ. ಇನ್ನು ಸಂಜೆ 4ರಿಂದ 5ವರೆಗೆ ಓಪನ್ ಇರುತ್ತೆ, ಅಷ್ಟು ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆನ್ ದ ವೇ ಇವಾಗ ನಾವು ಹೊರಟಿದ್ದೀವಿ. ಇದು ಟೂರಿಸ್ಟ್ ಅಟ್ರಾಕ್ಷನ್ ಅಂತ ಗೊತ್ತಿದೆ ನಮಗೆ. ಅಲ್ಲಿ ಯಾರೋ ಹೇಳಿದ್ರು ನಾವು ಫೀಡ್ ಮಾಡ್ಬೋದು. ಮತ್ತಿಗೋಡ್ ಅಂತ ಇದ್ರ ಹೆಸರು ನೋಡಿ, ಎಂಟ್ರೆನ್ಸ್ ಇದೆ. ಇದು ರೇಂಜ್ ಫಾರೆಸ್ಟ್ ಆಫೀಸರ್ ಅವರ ಅಂಡರ್ ಅಲ್ಲೇ ಬರುತ್ತೆ. ಸೊ ಆಲ್ಮೋಸ್ಟ್ 17+ ಎಲಿಫೆಂಟ್ಸ್ ಇಲ್ಲಿ ಅವರು ಹಿಡಿದು ಆಮೇಲೆ ಅದನ್ನ ಟ್ರೈನ್ ಮಾಡಿ ಟೇಮ್ ಮಾಡಿ ಇಲ್ಲಿ ಅವರು ಅದನ್ನ ಇದ್ದಾರೆ ಅಂತ ಗೊತ್ತಿದೆ. ಸೊ ಎಂಟ್ರೆನ್ಸ್ಗೆ ಅಡಲ್ಟ್ಸ್ಗೆ 100 ರೂಪಾಯಿ ಮತ್ತೆ ಮಕ್ಕಳಿಗೆ 50 ರೂಪಾಯಿ. ಒಳಗೆ ನುಗ್ಗಿದ ತಕ್ಷಣನೇ ಯಾವ ಆನೆಗಳು, ಅದರ ಹೆಸರು, ಅದರ ವಯಸ್ಸು, ಯಾರು ನೋಡ್ಕೋತಾ ಇದ್ದಾರೆ, ಜೆಂಡರ್, ಅದ್ರ ಬಗ್ಗೆ ಡೀಟೇಲ್ಸ್, ಎಲ್ಲಿ ಹಿಡ್ದಿದ್ದು, ಯಾವ ವರ್ಷ ಹಿಡ್ದಿದ್ದು, ಎಷ್ಟು ವರ್ಷ ಆಗಿದೆ, ಅದಕ್ಕೆ ಎಲ್ಲ ಡೀಟೇಲ್ಸ್ ಅನ್ನ ಬೋರ್ಡ್ ಅನ್ನ ಹಾಕಿದ್ದಾರೆ. ಎಲ್ಲ ಓದ್ಕೊಂಡು ಹೋದ್ವಿ. ಅಭಿಮನ್ಯು ದಸರಾಗೆ ಯೂಸ್ ಮಾಡುವಂತಹ ಆನೆ ಸಹ ಇಲ್ಲೇ ಇದೆ ಅಂತ ಕೇಳ್ಪಟ್ವಿ. 58-59 ವರ್ಷ ಆಗಿದೆ ಇದು ಆನೆಗೆ. ಅದ್ಬಿಟ್ಟು ಭೀಮಾ, ಪಾರ್ಥ, ಮಹೇಂದ್ರ, ಮತ್ತೆ ಸೋಮಶೇಖರ, ಮಸ್ತಿ, ಚಾಮುಂಡೇಶ್ವರಿ, ಭುವನೇಶ್ವರಿ, ರಾಮ, ಏಕಲವ್ಯ ಈ ರೀತಿಯಲ್ಲಿ ಇದೆ. ಸೊ ಇಲ್ಲಿ ಬಂದ್ರೆ ಒಂದು ಆನೆಗೆ ನಾವು ಉಣ್ಸೋದಿಕ್ಕೆ ಅವ್ರು ಹುಲ್ಲಿನ ಉಂಡೆ ಮಾಡಿರ್ತಾರೆ, ಅದನ್ನ ಕೊಡೋದಿಕ್ಕೆ ಅದಕ್ಕೆ 100 ರೂಪಾಯಿ. ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಪಾಪ. ಇಂಥ ಆನೆಗಳಿಗೆ ತಿನ್ಸಿದ್ರೆ ಏನ್ ಬೇಜಾರಿಲ್ಲ. ಒಂದು ಉಂಡೆ ನಾವು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಒಬ್ಬರು ಉಂಡೆ ಅದಕ್ಕೆ 100 ರೂಪಾಯಿ ಕೊಡಬೇಕು. ನಮಸ್ತೆ. ಹೌಸ್ ಇಟ್ ನೈಸ್ ನೋ? ಪಾರ್ತಂಡ ಬ್ರೇಕ್ಫಾಸ್ಟ್ 100 ರೂಪೀಸ್ ರಾ. ಪಾರ್ತಂಡ ಬ್ರೇಕ್ಫಾಸ್ಟ್ 100 ರೂಪೀಸ್ ರಾ. ಈ ಆನೆಗಳನ್ನ ಪಳಗಿಸೋದಕ್ಕೆ ಪಾಪ ಮಾಹುತವರು ಕಷ್ಟಪಟ್ಟಿರ್ತಾರೆ. ನಾವು ಎಲ್ಲೋ ಖರ್ಚು ಮಾಡೋ ದುಡ್ಡನ್ನ ಸ್ವಲ್ಪ ಇವ್ರಿಗೆ ಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ. ನಾವು ಎಷ್ಟು ಜನ ಆಗತ್ತೆ ಅಷ್ಟು ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ನೋಡಿದ್ವಿ. ಎಷ್ಟಾಗತ್ತೆ ಅಷ್ಟು ಮುನ್ನಿಗೆ ಯಾರ್ಯಾರು ಇಷ್ಟ ಆಗ್ತಾ ಇದ್ರೆ ಡಬಲ್ 3 ಟೈಮ್ಸ್ ಎಲ್ಲ ಕೊಡ್ತಾ ಇದ್ವಿ, ಫೀಡ್ ಮಾಡ್ತಾ ಇದ್ವಿ ಅದೇ ಆನೆಗೆ. ಸೊ ಇನ್ನು ಇವಾಗ ಪುಟ್ಟ ಆನೆ ಬಂದಿದೆ, ಅದಕ್ಕೆ ಒಂದ್ಸಲ ತಿನ್ಸ್ಬೇಕು ಅಂತ ಮುನ್ನಿದು ನೋಡ್ತಾ ಇದ್ವಿ ಯಾವ ರೀತಿಯಲ್ಲಿ ಅಂತ ಹೇಳಿ. ನೋಡಿ ಅದನ್ನ ರೀಸೆಂಟ್ ಆಗಿ ತಗೊಂಡ್ ಬಂದಿದ್ದಾರೆ ಅಂತ ಹೇಳಿದ್ರು. ಇನ್ನು ಟೇಮ್ ಮಾಡೋ ಪ್ರೊಸೆಸ್ ಅಲ್ಲಿ ಇದೆ, ಅಂದ್ರೆ ಪಳಗಿಸ್ತಾ ಇದ್ದಾರೆ. ಇದು ಒಂದು ನೋಡಿ ಪಾಪ ಅದ್ರ ಕಾಲಿಗೆ ಇಂಜುರಿ ಆಗಿದೆ, ಅದು ರಿಕವರಿ ಸ್ಟೇಜ್ ಅಲ್ಲಿ ಇದೆ. ಊತ ಬಂದಿದೆ, ಕಾಲು ಪೂರ್ತಿಯಾಗಿ ಊದ್ಕೊಂಡ್ಬಿಟ್ಟಿದೆ. ಸೊ ಅದಕ್ಕೆ ಅದು ಟ್ರೀಟ್ಮೆಂಟ್ ಅಲ್ಲಿ ಇದೆ, ಅದಕ್ಕೆ ಜಾಸ್ತಿ ಆಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ. ತುಂಬಾನೇ ಬೇಜಾರಾಯ್ತು ನೋಡಿ. ಆದ್ರೂ ಏನು ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಯಾರಾದ್ರೂ ನೋಡ್ಕೊಳ್ಳೋರು ಇದ್ದಾರೆ ಅನ್ನೋ ಖುಷಿ ಅಟ್ಲೀಸ್ಟ್. ಸೊ ಇವಾಗ ನೋಡಿ ಈ ರೀತಿಯಲ್ಲಿ ಆನೆನ ಸೇವ್ ಮಾಡಿ ಕರ್ಕೊಂಡು ಬಂದು ಅದನ್ನ ಟೇಮ್ ಮಾಡಿ ಟ್ರೈನ್ ಮಾಡಿ ಅದಕ್ಕೆ ನಾವು ಈ ರೀತಿಯಲ್ಲಿ ಅವರನ್ನ ನೋಡ್ಬೋದು. ನೋಡಿ ಓಡೆ ಬಂದ್ರು ಅದು ದಸರಾನೆ. ಇದು ದಸರಾನೆ. ಇದು ಒಂದು ನಾವು ಒಳಗೆ ಹೋದಾಗ ಒಂದು 3-4 ಆನೆಗಳು ಇತ್ತು. ಆಮೇಲೆ ಅವ್ರನ್ನ ಸ್ನಾನ ಮಾಡಿಸಿ ಆಮೇಲೆ ಅವ್ರನ್ನ ವಾಕ್ಗೆಲ್ಲ ಕರ್ಕೊಂಡು ಹೋಗಿ ಇವಾಗ ಅವರೆಲ್ಲ ಮಾಹುತರು ಕರ್ಕೊಂಡು ಬಂದು ಒಳಗೆ ಬಿಡ್ತಾ ಇದ್ದಾರೆ ಒಬ್ಬೊಬ್ಬರಾಗಿ. ಖುಷಿ ಆಯ್ತು ನೋಡಿ.
ಈಸಿ ಕೆಲಸ ಇಲ್ಲ, ಯಾಕೆ ಅಂತ ಹೇಳಿದ್ರೆ ಫುಲ್ ಟೈಮ್ ಜಾಬ್ ಇರುತ್ತೆ. ಸೊ ನೀವು ಮೈಸೂರಿಂದ ಬರೋದಾದ್ರೆ ಆಲ್ಮೋಸ್ಟ್ 72 ಕಿಲೋಮೀಟರ್ ಇರುತ್ತೆ. ಆಮೇಲೆ ಬ್ಯಾಂಗ್ಳೂರಿಂದ ಬರೋದಾದ್ರೆ 200+ ಕಿಲೋಮೀಟರ್ಸ್ ಇದೆ. ಸೊ ಹತ್ರದಿಂದ ನೋಡುವ ಖುಷಿ ಮಕ್ಳಿಗೂ ಸಿಗತ್ತೆ ಅಂತ ಹೇಳಿ ನೋಡಿ. ಅದ್ರದ್ದು ಹಲ್ಲು ಒಂದು ಮುರಿದೋಗಿದೆ, ಆದ್ರೂ ಅದನ್ನ ಚೈನ್ ಹಾಕ್ಸಿ ಇವಾಗ ನೀಟಾಗಿ ಒಂದೇ ಲೈನಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ. ಟಿವಿಯಲ್ಲಿ ನೋಡೋದು, ಝೂ ಅಲ್ಲಿ ನೋಡೋದು ಬೇರೆ ರೀತಿಯಲ್ಲಿ, ಆದ್ರೆ ಇದು ಒಂಥರ ಎಕ್ಸ್ಪೀರಿಯನ್ಸ್ ಇರುತ್ತೆ. ಒನ್ ಟೈಮ್ ನೋಡ್ಬೋದು. ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅಂತ 2-3 ಸಲ ಮಿಸ್ ಆಗಿ ಈ ಸಲ ಟೈಮಿಂಗ್ಸ್ ಅನ್ನ ಮೇಂಟೈನ್ ಮಾಡಿ 9:30 ಕರೆಕ್ಟ್ ಆಗಿ ಬಂದು ನಾವು ತಲುಪಿ ಇವಾಗ ಆನೆ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇದೀವಿ. ಅವ್ರ ಜೊತೆ ಕೇಳ್ತಾ ಇದ್ವಿ ಯಾವ ಭಾಷೆಯಲ್ಲಿ ಮಾತಾಡ್ತೀವಿ, ಅದು ಹೇಗೆ ಅರ್ಥ ಆಗತ್ತೆ ನೀವು ಮಾತಾಡೋದು ಅಂತ ಹೇಳ್ಬಿಟ್ಟು. ಇಲ್ಲ ಅಂದ್ರು ಆನೆ ಅಂದ್ರೆ ಗಣೇಶ ಅಂತ ನಂಬೋರು ನಾವೆಲ್ಲ. ನನ್ಗೆಲ್ಲ ತುಂಬಾನೇ ಖುಷಿ ಆಗತ್ತೆ ಆನೆ ಜೊತೆ. ಅದ್ರಲ್ಲಿ ಮುಟ್ಬೇಕು ಅಂತ ಆಸೆ ಇತ್ತು. ಮಾವುತನ್ನ ಕೇಳ್ದೆ ಜಸ್ಟ್ ಹಾಗೆ ಮುಟ್ಬೋದಾ ಅದನ್ನ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಊಟ ಕೊಟ್ಟಾದ್ಮೇಲೆ ಇವಾಗ ಇನ್ನೊಂದು ಉಂಡೆಗೆ ತಿನ್ಸಿದ್ವಿ. ಆಮೇಲೆ ಅದ್ರದ್ದು ಟಸ್ಕ್ ಅಂದ್ರೆ ಅದ್ರ ಹಲ್ಲನ್ನ ಮುಟ್ಟಿದ್ವಿ. ಆಮೇಲೆ ಇವಾಗ ಆನೆನ ಮುಟ್ಬೋದಾ ಅಂತ ಕೇಳ್ಬಿಟ್ಟು ಅವ್ರನ್ನ ಪರ್ಮಿಷನ್ ಕೇಳಿ ಒಂದ್ಸಲ ಮುಟ್ಟಿ ಅಂತ ಅವ್ರೇನೋ ಭಾಷೆಯಲ್ಲಿ ಹೇಳಿದ್ರು. ಆಮೇಲೆ ಅದನ್ನ ಮುಟ್ಟಿ ಆದ್ಮೇಲೆ ಒಂಥರ ಖುಷಿ ಆಯ್ತು. ಏನ್ ನೀವು ಮಾತಾಡೋದು ಅದೆಲ್ಲ ಅರ್ಥ ಆಗ್ತದೆ. ಅದು ನಿಮ್ಮ ಜೊತೆ ಹೆಂಗೆ ಮಾತಾಡ್ತದೆ ಅನ್ನೋದಿಲ್ಲ. ನಾಲ್ಕು ಮಾಸೆ ಆನೆರ ವಯಸ್ಸೈಪೈತು ಪಾಪ. ಅದು ಇದೆಲ್ಲ ಇಲ್ಲಿ ನಾಗರಹೊಳೆಯಿಂದ ಆ ಬೇಬಿ ಎಲಿಫೆಂಟ್ ಕೊಂದು ಕೊಡ್ಕೊಂಡು ನಾಲ್ಕು ಎಲ್ಲ ತೋಟ ಎಲ್ಲ ಒಯ್ಯಕ್ಕೆ ಎಲ್ಲ ಈಗ ಆರ್ಡರ್ ಮಾಡಿ ಯಾವಾಗ ಬಂದ್ರು ಒಂದು ನೀನು ಇದನ್ನ ಕೊಡು, ಇನ್ನೊಂದು ಬೇಬಿ ಕೊಡು. ಈಗ ಕಾಡಲ್ಲೆಲ್ಲೂ ಆನೆ ಇಲ್ಲ. ಸೂರಜ್ ಮಾಹುತನ್ ಜೊತೆ ಫುಲ್ ಇಂಟರ್ವ್ಯೂ ಮಾಡ್ತಾ ಇದ್ರು. ಫುಲ್ ಖುಷಿಯಲ್ಲಿ ಡೀಟೇಲ್ಸ್ ಕೇಳ್ತಾ ಇದ್ರು. ಆಮೇಲೆ ಇದು ಸ್ವಲ್ಪ ವಯಸ್ಸಾಗಿದೆ ಅಂತ ಅನ್ಸುತ್ತೆ, ತುಂಬಾನೇ ಮೆಲ್ಲೆ ಅದು ತಿಂತಾ ಇತ್ತು. ಆಮೇಲೆ ಅವ್ರನ್ನ ಕೇಳಿದ್ರು ಯಾಕೆ ಅದು ಒಂದೇ ಹಲ್ಲಿದೆ ಅಂತ ಹೇಳಿ. ತುಂಬಾನೇ ಭಯಂಕರವಾಗಿರುವಂತ ಆನೆ ಆಗಿತ್ತು ಸರ್ ಇದು, ಅದು ವೈಲೆಂಟ್ ಆಗಿತ್ತು, ಅದು ಹಾಗೆ ಹಲ್ಲು ಮುರ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರು. ಆಗ ನಮ್ಗೂ ಹೆದರಿಕೆ ಆಗತ್ತೆ, ಆದ್ರೂ ಮಾವುತ ಇರುವ ಧೈರ್ಯದಲ್ಲಿ ನಾವು ತಗೊಂಡ್ ಅದನ್ನ ಕೊಡ್ತಾ ಇದ್ವಿ. ಈ ಮೂಕ ಪ್ರಾಣಿಗಳನ್ನ ತಿನ್ಸಿ ಸಿಗುವಂತ ಪುಣ್ಯ ಎಲ್ಲಾದ್ರೂ ಮ್ಯಾಚ್ ಇದೆಯಾ ಹೇಳಿ ನೀವೇ. ದಸರಾಕ್ಕೆ ಹೋಗೋವು ಈಗ ಸೆಲೆಕ್ಟ್ ಆಗಿರೋದು ಸರ್. ಶ್ರೀಗಂಧ ಪಾರ್ಕ, ಇನ್ನೊಂದು ಭೀಮ. ಇದು ಹೊಸನೇ ಸರ್, ದೇವೇಂದ್ರ ಅಂತ ಹೇಳ್ಬಿಟ್ಟು. ಅಲ್ಲಿ 6 ತಿಂಗಳಾಗಿದೆ ಸರ್. ಇದು ಮುಂದಿನ ವರ್ಷ ಇದೆ ಆ ಕಡೆ ರಾಮನಗರ. ನಾವು ಮಕ್ಕಳನ್ನ ಟ್ರೈನ್ ಮಾಡೋ ರೀತಿಯಲ್ಲಿ ಪಾಪ ಈ ಆನೆಗಳು ಭಾಷೆನೂ ಬರಲ್ಲ, ಮಕ್ಕಳಿಗೆ ಭಾಷೆ ಆದ್ರೂ ಬರುತ್ತೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಭಾಷೆನೂ ಬರಲ್ಲ. ಮಾವುತರು ನಿಜವಾಗ್ಲೂ ಗ್ರೇಟ್ ಅಂತ ಅನ್ಸುತ್ತೆ. ಇಟ್ಸ್ ಅ ಡೈಲಿ ಆಕ್ಟಿವಿಟಿ ಆ್ಯಂಡ್ ತುಂಬ ಎಫರ್ಟ್ಸ್ ಹಾಕಿರ್ತಾರೆ ಅಂತ ಅನ್ಸುತ್ತೆ ಅದನ್ನ ಟ್ರೈನ್ ಮಾಡೋದಕ್ಕೆ. ಇಟ್ಸ್ ನಾಟ್ ವೆರಿ ಈಸಿ. ಕ್ಲಾಪ್ಸ್ ಟು ದೆಮ್. ಫೈನಲಿ ಮುಟ್ಟಿದೆ. ಒಂದು 10ಕ್ಕಿಂತ ಜಾಸ್ತಿ ನಾವು ಊಟ ಮಾಡಿಸಿದೀವಿ ಇವತ್ತು ಆನೆಗೆ. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮನುಷ್ಯರಿಗೆ ಮಾಡೋದಕ್ಕಿಂತ ಈ ಮೂಕ ಪ್ರಾಣಿಗಳಿಗೆ ಹೆಲ್ಪ್ ಮಾಡಿದ್ರೆ ಯಾವ ಬೇಜಾರನ್ನು ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಪಾಪ ಅವ್ರು ನಮಗೆ ತುಂಬಾನೇ ಬ್ಲೆಸ್ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಆದ್ರೂ ಇದೆ. ಎದ್ರ ಬಾರ್ ನೋಡ ಅದನ್ನು ಇಷ್ಟು ಎಂಜಾಯ್ ನೋಡಿ ಹೆಂಗಿದಾವೆ ಅಬ್ಬ. ಮುಟ್ಬೋದು.
ಇಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಒಂದು ಸೆಲ್ಫಿ ತಗೊಂಡಿಲ್ಲ ಅಂತ ಹೇಳಿದ್ರೆ ಹೇಗೆ? ಸೊ ಇವಾಗ ಆ ಸೆಲ್ಫಿ ತಗೊಂಡು ಆಮೇಲೆ ನಾವು ವಾಪಸ್ ಹೊರಟ್ವಿ. ಇದು ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಅಂತ ತಿತಿಮತಿ ಹತ್ರ ಇರುವಂಥದ್ದು, ಆನೆ ಚೌಕೂರ್ ಫಾರೆಸ್ಟ್ ಏರಿಯಾದಲ್ಲಿ. ಸೊ ಯಾವಾಗಾದರೂ ಬಂದರೆ 9 ಗಂಟೆಯಿಂದ 10:30 ಬೆಳಿಗ್ಗೆ ಆ ಟೈಮ್ ಒಳಗೆ ಬನ್ನಿ, ಇಲ್ಲ ಅಂತ ಹೇಳಿದ್ರೆ ಸಂಜೆ 4 ಗಂಟೆಯಿಂದ 5:30 ತನಕ ಮಾತ್ರ ಓಪನ್ ಆಗಿರುತ್ತೆ, ಬಾಕಿ ಟೈಮಲ್ಲೆಲ್ಲ ಕ್ಲೋಸ್ ಆಗಿರುತ್ತೆ. ಸೊ ಆನ್ ದ ವೇ ನಾವು ಮಂಕೀಸನ್ನು ನೋಡಿಕೊಂಡು ಇವಾಗ ನಮ್ಮ ಪ್ರಯಾಣ ನಮ್ಮ ಮೈಸೂರಿನೆಡೆಗೆ ಹೊರಟಿದ್ದೀವಿ. ಸೊ ಇವಾಗ ನಾವು ಕೊಡಗಿಂದ ಮೈಸೂರು ಕಡೆ ಹೋಗ್ತಾ ಇರಬೇಕಾದ್ರೆ ಇಲ್ಲೊಂದು ದೇವಸ್ಥಾನ ಇದೆ. ಯಾವಾಗಲೂ ಇಲ್ಲಿ ನಾವು ಇಳಿದ್ಬಿಟ್ಟು ಪೂಜೆ ಮಾಡಿಸಿ, ದೇವಿದು ಒಂದು ವಿಗ್ರಹ ಇದೆ, ಅಲ್ಲಿ ನಾವು ಕುಂಕುಮ ಹಾಕ್ಕೊಂಡು ಯಾವಾಗಲೂ ಹೋಗ್ತೀವಿ. ಇವತ್ತು ಕ್ಲೋಸ್ ಆಗಿದೆ. ಬೇಗ ಬಂದಿರೋದಕ್ಕೋ ಲೇಟಾಗಿ ಬಂದಿರೋದಕ್ಕೋ ಗೊತ್ತಿಲ್ಲ, ಎಲ್ಲದಕ್ಕೂ ಟೈಮಿಂಗ್ಸ್ ಇರುತ್ತೆ. ಸೊ ಇವಾಗ ಇಂಡಿಯಾಗೆ ಬಂದರೆ ನನಗೆ ಹಲಸಿನ ಹಣ್ಣು, ಮಾವಿನ ಹಣ್ಣು ಮತ್ತು ಎಳ್ನೀರು ಕುಡಿಬೇಕು ಅಂತ ತುಂಬಾ ಆಸೆ ಇರುತ್ತೆ. ಯಾಕೆಂದರೆ ಇಲ್ಲಿ ಸಿಗೋದು ಅಷ್ಟು ಟೇಸ್ಟ್ ಇರಲ್ಲ ನಮ್ಮ ಇಂಡಿಯಾದಲ್ಲಿ ಸಿಗೋಷ್ಟು. ಸೊ ಇದು ಬಕೆಟ್ ಲಿಸ್ಟಲ್ಲಿ ಯಾವಾಗಲೂ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಚೆಕ್ಡ್. ಹೌಸ್ ಇಟ್ ಬನ್ನಿ. ಇವಾಗ ಎಳ್ನೀರೆಲ್ಲ ಕುಡ್ದಾಯ್ತು. ಆಮೇಲೆ ಅನ್ನಪೂರ್ಣದಲ್ಲಿ ಒಂದು ಮಿಲ್ಕ್ ಟೀಯನ್ನು ಕುಡಿಬೇಕು ಅಂತ ಚೆಕ್ ಲಿಸ್ಟಲ್ಲಿ ಏನೇನು ಕುಡಿಬೇಕು, ತಿನ್ನಬೇಕು ಎಲ್ಲ ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ಇವಾಗ ಮನೆಗೆ ಹೋಗಿ ಫ್ರೆಶನ್ ಅಪ್ ಆಗಿ ಟ್ಯಾಕೋ ಬೆಲ್ಗೆ ಹೋಗಬೇಕು ಅಂತ ಆಸೆ. ಯಾಕೆಂತ ಹೇಳಿದ್ರೆ ನಾವು ದುಬೈಲಿ ಇರಬೇಕಾದ್ರೆ ಸ್ವಲ್ಪ ಡಯಟ್ ಫುಡ್ ಜಾಸ್ತಿ ತಿಂತೀವಿ. ಇಂಡಿಯಾಗೆ ಬಂದಾಗ ಎಲ್ಲನೂ ಬಿಟ್ಟು ಗಿಲ್ಟ್ ಫ್ರೀ ಆಗಿ ಎಲ್ಲ ತಿನ್ನೋದೆ. ಸೊ ಟ್ಯಾಕೋ ಬೆಲ್ಲಲ್ಲಿ ಇಂಡಿಯನ್ ಫ್ಲೇವರ್ಸಲ್ಲಿ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು, ಇಲ್ಲ ಅಂತ ಹೇಳಿದ್ರು ನಾವು ಹಾಸ್ಪಿಟಾಲಿಟಿಯಲ್ಲಿ ಎತ್ತಿದ ಕೈಯೇ ಸೂರಜ್ದ ಅಕ್ಕನ ಮಗಳು ಬಂದಿದ್ದಾಳೆ ಅಂತ ಹೇಳಿದ್ದೆ. ಅವಳು ಡಯಟ್ ಸ್ಟಾರ್ಟ್ ಮಾಡ್ತಾಳೆ ಅಂತ ಹೇಳಿದ್ಲು. ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ಅವಳಿಗೆ ಫುಲ್ ಪ್ಯಾಂಪರ್ ಮಾಡೋಣ ಅಂತ ಹೇಳ್ಬಿಟ್ಟು ಲಿಸ್ಟ್ ಕೊಟ್ಟಿದ್ದೆ, ಸೂರಜ್ಗೆ ಇಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಅವಕಾಡೋ ಸ್ವಲ್ಪ ಗಿಲ್ಟ್ ಫ್ರೀ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮತ್ತೆ ಡೆಸರ್ಟ್ ಅನ್ನು ಆರ್ಡರ್ ಮಾಡ್ಕೊಂಡಿದ್ದೀವಿ. ಎಷ್ಟು ಗಿಲ್ಟ್ ಫ್ರೀ ಗೊತ್ತಿಲ್ಲ, ಆದ್ರೂ ವಿ ಆರ್ ಎಂಜಾಯಿಂಗ್. ನಾವು ಫುಡ್ ತಿನ್ನೋದ್ರಲ್ಲಿ ಎತ್ತಿದ ಕೈ ಇಲ್ಲ ಅಂತ ಹೇಳಿದ್ರು. ಪ್ಲೀಸ್ ಯಾರು ದಯವಿಟ್ಟು ಕಣ್ಣು ಹಾಕಬೇಡಿ. ವಿ ಎಂಜಾಯ್ಡ್ ದ ಮೀಲ್. ಅದಾದಮೇಲೆ ಮಾಲ್ಸ್ ಎತ್ಬಿಟ್ಟು ಆಮೇಲೆ ಅರಮನೆ ಅದೆಲ್ಲ ನೋಡಿಕೊಂಡು ಮನೆಗೆ ಹೋಗ್ಬಿಟ್ಟು ಏನು ತಿನ್ನಬೇಕು ಅಂತ ಮತ್ತೆ ನಾವು ಡಿಸ್ಕಷನ್ ಮಾಡಿಕೊಂಡು ಇವಾಗ ಮನೆ ಕಡೆಗೆ ಹೊರಟಿದ್ದೀವಿ. ಸೊ ಅದಾದಮೇಲೆ ನಾವು ಡಾಮಿನೋಸ್ದು ಇಲ್ಲಿದು ಫ್ಲೇವರ್ಸ್ ಬೇರೆ ಥರ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಇದ್ದಾಗ ನಾವು ಬರೀ ಶವರ್ಮ, ಮೋಮೋಸ್ ಆ ರೀತಿಯಲ್ಲಿ ತಿಂತಾ ಇರ್ತೀವಿ. ಸೊ ಇವಾಗ ನಾವು ಡೈನ್ ಇನ್ ಮಾಡೋದು ಕಮ್ಮಿ, ಪಾರ್ಸಲ್ ಮಾಡೋದಕ್ಕೆ ಅದು ಸಾಗಿ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಎಲ್ಲ ಫ್ರೆಶ್ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿ ತಿಂತಾ ಇದ್ದೀವಿ. ಸೊ ಇಲ್ಲಿಗೆ ನನ್ನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀವಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆ ಚಾನಲ್ ಅಂತ ಹೇಳ್ತಾ, ಸಿ ಯು ಇನ್ ಆ ನೆಕ್ಸ್ಟ್ ವ್ಲಾಗ್. ಬಾಯ್.